ನೀಡ್ತಾರೆ. ಆದ್ದರಿಂದ ದಯವಿಟ್ಟು ನೀವು ಏನು ವಿಲೇಜ್ ರ್ಯಾಂಕ್ ಏನಿದೆ ನಮಗೆ ಅನುಕೂಲ ಹೆಚ್ಚು ಹೇಳಿ ಏನು ನಡೆಯುತ್ತೆ ಕೆಲಸವನ್ನು ನೋಡುತ್ತದೆ ಗ್ರಾಮ ಪಂಚಾಯತಿ ಕಚೇರಿಯಿಂದ ಅದೇ ರೀತಿ ಕಳಿಸಿ ಕೆಲಸ ಮಾಡೋದಕ್ಕೆ ಕಾಂಪೋಸ್ಟ್ ಹಿಂದೆ ಏನಿತ್ತು ಅದಕ್ಕಿಂತ ತುಂಬ ಅಂಶಗಳನ್ನು ಕೊಟ್ಟಿದ್ದಾರೆ ಮಾಡುವುದು. ನೆಕ್ಸ್ಟ್ ಅದ್ರ ಬಗ್ಗೆ ಸಭೆಗಳನ್ನ ಮಾಡ್ತಾರೆ, ಸಭೆ ಮಾಡಿ ಅದಕ್ಕೆ ಯೋಜನೆ ಮಾಡೋದಕ್ಕೆ ಸಬ್ಮಿಟ್ ಮಾಡ್ತಾರೆ. ದಯವಿಟ್ಟು ಅದನ್ನು ಏನಿದೆ ಗ್ರಾಮ ಪಂಚಾಯತಿಗೆ ಪಿ ಎಫ್ ಇರ್ತಾರೆ, ಇಲ್ಲ ಇರ್ತಾರೆ, ಇರ್ತಾರೆ ಅವರನ್ನು ಭೇಟಿ ಮಾಡಿ ಯೋಜನೆ ಏನು ಎಲ್ಲ ಯಾವುದು ಮಾಡೋದು ತಿಳ್ಕೋಬೇಕು ಅಂತ ನಾನು ಮಾತನಾಡಿಸ್ತೀನಿ. ನೋಡಿ, ಈ ಒಂದು ಸಭೆ ಒಂದು ವರ್ಷದ ಅವಧಿಯಲ್ಲಿ ಕಳೆದ ಒಂದು ವರ್ಷದ ಅವಧಿಯಲ್ಲಿ ನಮ್ಮ ಈ ಗ್ರಾಮ ಪಂಚಾಯಿತಿ ಎಷ್ಟು ಅನುದಾನವನ್ನು ಪಡ್ಕೊಳ್ತು, ಎಷ್ಟು ದುಡ್ಡನ್ನು ಸರ್ಕಾರದಿಂದ ತೆಗೆದುಕೊಂಡಿದೆ, ಆ ಹಣವನ್ನು ಯಾವ ಉದ್ದೇಶಗಳಿಗಾಗಿ ಖರ್ಚು ಮಾಡಿದೆ ಅನ್ನುವಂಥದ್ದನ್ನು ಇವರು ಪರಿಶೋಧನೆ ಮಾಡಿ ತಮ್ಮ ಮುಂದೆ ಇಡುವಂಥದ್ದು ಈ ಸಭೆಯ ಉದ್ದೇಶ. ಅದನ್ನಾರು ಕೇಳೋಕ್ಕೆ ಹೆಚ್ಚು ಜನ ಭಾಗವಹಿಸಬೇಕು. ನಮ್ಮ ಸಭೆಗೆ ನಮ್ಮ ಗ್ರಾಮ ಪಂಚಾಯತಿಗೆ ದುಡ್ಡು ಬಂದಿದೆ, ಏನಾದಿದ್ರೆ ಯೋಜನೆ ಬಗ್ಗೆ ಅಥವಾ ಏನು ಚರ್ಚೆನ ಮಾಡೋದು. ಅದು ಕೂಡ ಹೇಳಿದ ಹಿಂದೆ ಕೂಡ ಅವ್ರು ಹೇಳಿದ್ದಾರೆ ಏನೇನಾಗಿದೆ ಅಂತ ಮೆನ್ಷನ್ ಮಾಡ್ತಾರೆ. ಅದನ್ನು ಬಿಟ್ಟು ಇತರ ವಿಚಾರದಿಂದ ಚರ್ಚೆ ಮಾಡೋದು. ಮಹಿಳೆಯರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಲಿ ಕೆಲಸ ಬರ್ತಾ ಇದ್ದಾರೆ. ಅದೇ ರೀತಿ ಅದಕ್ಕೆ ಸ್ವಲ್ಪ ಪೂರಕವಾಗಿ ಸ್ವಲ್ಪ ಕೋರ್ಸು ಕೂಡ ಆಗ್ತದೆ. ಕೆಲಸ ಸ್ವಲ್ಪ ಕಡಿಮೆ ಸಾಧಿಸಲಿಕ್ಕೆ ಅನುಕೂಲ ಆಗುತ್ತೆ ಅಂತ ನಿರ್ವಹಣೆ ಕೂಡ ಅನುಕೂಲ ಆಗುತ್ತೆ ಅಂತ ಮುಂದಿನ ದಿನಗಳಲ್ಲಿ ಕೂಡ ಏನೋ ಒಂದು ಹೊಸ ಯೋಜನೆ ಕೂಡ ಎಲ್ಲರೂ ಕೂಡ ಯೋಜನೆ ಕೂಲಿ ಪದ್ಧತಿಗಳ ಕೂಲಿನ ವ್ಯವಸ್ಥೆ ಅದೆಲ್ಲರೂ ಈ ಒಂದು ಯೋಜನೆಯನ್ನು ಹಾಕುವುದರಲ್ಲಿ ಕೂಲಿ ಜೊತೆಗೆ ವೈಯಕ್ತಿಕ ಏನು ಸಾಮೂಹಿಕರೆಲ್ಲ ಇಟ್ಕೊಳ್ಳೋಕೆ